ಮಕ್ಕಳೆಲ್ಲ ಚೆನ್ನಾಗಿ ಸ್ಪೀಚ್ ಹೇಳಿದ್ರು. ಕ್ಲಿಯರಾಗಿ ಎಲ್ಲ ನಮ್ಗೆ ಅವ್ರು ಮಾತಾಡಿದ್ದು ಸ್ಪೀಚ್ ಮಾಡಿದ್ದು ಎಲ್ಲ ಖುಷಿ ಆಯಿತು. ತುಂಬ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು. ಪ್ರತಿ ವರ್ಷ ಫೆಬ್ರವರಿ 28ರಂದು ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ನಮ್ಮ ಊರಿನ ಸ್ಕೂಲ್ ಸೆಂಟ್ ಪಾಲ್ ಸ್ಕೂಲ್ನಲ್ಲಿ ಇಂದು ವಿಜ್ಞಾನ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು ಅದನ್ನು ವೀಕ್ಷಿಸಿದ ಮೇಲೆ ನಮಗೆ ತುಂಬ ಖುಷಿಯಾಯಿತು. ಪ್ರತಿ ಮಕ್ಕಳು ಇದರಲ್ಲಿ ಭಾಗವಹಿಸಿ ತಮ್ಮದೇ ಆದಂಥ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಅವರ ಶಿಕ್ಷಕರು ಮತ್ತು ಪಾಲಕರ ಗೈಡೆನ್ಸ್ ಮೇಲೆ ತುಂಬ ಚೆನ್ನಾಗಿ ಪ್ರತಿಯೊಬ್ಬರು ನಿರೂಪಣೆ ನೀಡಿದ್ದಾರೆ. ಪ್ರತಿ ಪಾಲಕರು ಈ ಕಾರ್ಯಕ್ರಮವನ್ನು ಬಂದು ಪ್ರತಿ ವರ್ಷವೂ ವೀಕ್ಷಣೆ ಮಾಡಬೇಕು. ಮತ್ತು ಈ ಮಕ್ಕಳಲ್ಲಿ ಯಾರೋ ವಿಜ್ಞಾನಿಗಳು ಇರ್ತಾರೆ, ಯಾರೋ ಡಾಕ್ಟರ್ ಆಗೋರು ಇರ್ತಾರೆ, ಇಂಜಿನಿಯರ್ ಆಗೋರು ಇರ್ತಾರೆ, ಸಮಾಜಮುಖಿಗಳಾಗುವಂಥ ವ್ಯಕ್ತಿಗಳು ಇರ್ತಾರೆ. ಅಂಥವ್ರನ್ನ ನಾವು ಗುರುತಿಸಿ ಬೆಳೆಸಬೇಕು. ನಾನು ನನ್ನ ಸ್ಕೂಲ್ನಲ್ಲಿದ್ದಾಗ ನಾನೊಂದು 4th 5th ಇದ್ದೆ. ಮುಳುಗುಂಪದಲ್ಲಿ ಈ ಥರದ ಕಾರ್ಯಕ್ರಮ ನಡೆದಿತ್ತು. ಆವಾಗ ನಾನು ಈ ಬಡವರ ಫ್ರಿಡ್ಜ್ ನೋಡ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಒಂದು 5 ವರ್ಷ ಯೂಸ್ ಮಾಡಿದ್ವಿ ನಾವು. ಮುಂದೆ ಅದನ್ನೇ ನಾವು ನೆಕ್ಸ್ಟ್ ವರ್ಷನ್ ಮಾಡಿ ನಾನು ಹೈಸ್ಕೂಲ್ನಲ್ಲಿದ್ದಾಗ 8th 9th 10th 3 ವರ್ಷನೂ ನಾನು ಸ್ಟೇಟ್ ಲೆವೆಲ್ ತನೂ ಈ ವಸ್ತು ಪ್ರದರ್ಶನದೊಳಗೆ ಭಾಗವಹಿಸುವಂಥ ಅವಕಾಶ ನನಗೆ ಅವತ್ತಿನ ಗುರುಗಳು ಮಾಡಿಕೊಟ್ಟಿದ್ದರು. ಮತ್ತು ಪ್ರತಿ ಮಗುವಿಗೂ ಒಳ್ಳೆಯ ಅವಕಾಶ ನೀಡಿದ್ದಾರೆ. ಅವರೊಳಗಿರುವಂಥ ವೈಜ್ಞಾನಿಕ ವಿಚಾರವನ್ನು, ಕ್ರಿಯೇಟಿವಿಟಿಯನ್ನು ಹೊರಗಿಡಲಿಕ್ಕೆ ಇದೊಂದು ಅತ್ಯಂತ ತುಂಬ ದೊಡ್ಡ ಅವಕಾಶವಾಗಿದೆ. ಇದನ್ನು ಮಕ್ಕಳು ಮತ್ತು ಪಾಲಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ನಾನು ಕೇಳ್ತೀನಿ. ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಸ್ಪರ್ಧಾತ್ಮಕ ಇವುದರೊಳಗೆ ಇಂಥವೆಲ್ಲ ಮಾಡೋದ್ರಿಂದ ಅನುಕೂಲ ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಗಳನ್ನು ಮಾಡಿ ಒಳ್ಳೆಯ ತಮ್ಮ ಯೋಗ್ಯತೆಗೆ ತಕ್ಕಂಗೆ ಯಾರ್ಯಾರು SBI ಬ್ಯಾಂಕ್ ಮಾಡ್ಯಾರ, ಇನ್ನೊಬ್ರು ಗಾಳಿ ಯಂತ್ರ ಮಾಡ್ಯಾರ, ಇನ್ನೊಬ್ರು ಸೌರಶಕ್ತಿ ಘಟಕ ಮಾಡ್ಯಾರ, ಕೆಲವೊಂದಿಷ್ಟು ಮಕ್ಕಳು ತರಕಾರಿ ಬಗ್ಗೆ ಮತ್ತು ಪ್ರಾಣಿ ಪಕ್ಷಿಗಳ ಬಗ್ಗೆ ಹಿಂಗೆಲ್ಲ ಒಳ್ಳೆಯ ಇದನ್ನು ಮಾಡಿ ಕೂಡ ಒಳ್ಳೆಯ ಅಭಿಪ್ರಾಯ ಐತಿ. ಶಾಲೆ ಬಗ್ಗೆನೂ ಒಳ್ಳೆಯ ಹೆಸರು ಐತಿ ನಮಗೆ. ಎಲ್ಲ ಮಕ್ಕಳು ಸೈನ್ಸ್ ಎಕ್ಸಿಬಿಷನ್ ಚಲೋ ಮಾಡ್ಯಾರ್ರಿ. ಮತ್ತೆಲ್ಲ ಅವ್ರ ತೊಗೊಂಬಂದಿದ್ದ ತಿಳುವಳಿಕೆಯಿಂದ ಎಲ್ಲರೂ ತಮ್ಮ ಇದ್ರ ಎಜುಕೇಷನ್ ಮಟ್ಟಿಗೆ ನಮ್ಮ ಜ್ಞಾನದ ಇದನ್ನ ಮಟ್ಟಿಗೆ ಅವರು ಎಷ್ಟು ಹೇಳ್ಬೇಕು ಅನ್ನೋದು ನಮಗೆಲ್ಲ ಹೇಳ್ಯಾರ. ಸ್ಕೂಲ್ನಾಗೆಲ್ಲ ಇದು ಎಕ್ಸಿಬಿಷನ್ ಇತ್ತು ಚಲೋ ಆಗೈತಿ. ಥ್ಯಾಂಕ್ಸ್. ವಿಡಿಯೋನ ಆಗಿಲ್ಲ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ವಸ್ತುಗಳನ್ನು ನೋಡಿದ್ವಿ. ಸುಮಾರು 1.5 ಗಂಟೆ ಕಾಲ ಎಲ್ಲ ಮಾಡಿ ಮತ್ತು ಮುಂದೆ ಇದಕ್ಕಿಂತ ಚೆನ್ನಾಗಿ ಆಗೋದು ನಮ್ಮೆಲ್ಲರ ಭಾಳ ಅಪ್ರಿಸಿಯೇಷನ್ ಮಾಡ್ತೀವಿ. ಚಂದ ಮಾಡಿ ಥರ ನಮಗೆ ಮಾಡ್ಕೊಂಡು ಹೋಗ್ತೀವಿ. ಹಾಂ